ಯೂಟ್ಯೂಬಿನ ಸ್ನೇಹಿತರಿಗೆ ವಂದನೆಗಳು. ಕೆಲವು ಜನಕ್ಕೆ ಸ್ಮಾಲ್ ಥಿಂಗ್ ಗೊತ್ತಿರಲ್ಲ, ಅದಕ್ಕೆ ಫಾಲೋನು ಮಾಡಲ್ಲ. ಅದಕ್ಕೆ ಚೆನ್ನಾಗಿ ಕಿವಿ ಬಿಟ್ಟು ಕೇಳ್ಕೊಳ್ಳಿ. ನಾವಿವತ್ತು ಮಾತಾಡ್ತಾ ಇರೋದು ರಿಫ್ರೆಶ್ಮೆಂಟ್ ಬಗ್ಗೆ. ರಿಫ್ರೆಶ್ಮೆಂಟ್ ಅಂದರೆ ನಮ್ದಲ್ಲ, ಗಾಡಿ ರಿಫ್ರೆಶ್ಮೆಂಟ್ ಬಗ್ಗೆ. ಆಯ್ತು ಬಿಡು. ರಿಫ್ರೆಶ್ಮೆಂಟ್ ಅಂದರೆ ನೀವು ಬೇರೆ ತಲೆಗೆ ಹಾಕೊಂಡ್ಬಿಟ್ಟಿರ, ಆಮೇಲೆ ಗಾಡಿಗೆ ಆವಾಗ ಟ್ರೀಟ್ಮೆಂಟ್ ಕೊಡ್ತಾ ಇರಬೇಕು ಅಂತ ಅರ್ಥ. ಬಜಾಜ್ ಅವ್ರು ಗಾಡಿ ತೊಗೊಳ್ಳುವಾಗ ಪದೇ ಬಡ್ಕೋತಾ ಇರ್ತಾರೆ, ಗಾಡಿನ ಮೇಂಟೈನ್ ಮಾಡಿ ಸರ್ವಿಸ್ ಮಾಡಿಸ್ತೀರಿ. ಅದು ನಾವು ಫಾಲೋ ಮಾಡಲ್ಲ, ಅದು ಆಗಲ್ಲ ಅಲ್ವಾ? ಅವಾಗ ಟ್ರೀಟ್ಮೆಂಟ್ ಹೆಂಗೆ ಕೊಡಬೇಕು ನಿಮ್ಮ ಗಾಡಿಗೆ ಅಂತ ತೋರಿಸ್ತೀನಿ ಬನ್ನಿ. ಎವ್ರಿ 500 ಕಿಲೋಮೀಟರ್ ಓಡಿದ ತಕ್ಷಣವೇ ನೀವು ರಿಮೈಂಡರ್ ಇಟ್ಕೊಳ್ಳಿ. ನಂದು 500 ಕಿಲೋಮೀಟರ್ ಓಡಿದೆ, ಲೋ ಫ್ಯೂಲ್ ತೋರಿಸ್ತೈತಲ್ಲಪ್ಪ. ನೋಡ್ತಾ ಇರ್ಬೋದು, 605 ಕಿಲೋಮೀಟರ್ ಓಡಿಸಿದ್ದೀನಿ. 100 ಕಿಲೋಮೀಟರ್ ಜಾಸ್ತಿ ರುಬ್ಬಾಕಿದ್ದೀನಿ, ಅದು ಬೇರೆ ಮಾತು ಬಿಡಿ. 500 ಕಿಲೋಮೀಟರ್ ಗಾಡಿನ ಓಡಿಸಾದ್ಮೇಲೆ ಅದಕ್ಕೆ ವಾಷಿಂಗು, ಚೈನ್ ಟೈಟು, ಸ್ಪ್ರೇ ಖಂಡಿತವಾಗ್ಲೂ ಮಾಡಿಸ್ಲೇಬೇಕು. ಇಲ್ಲಾಂದರೆ ನಿಮ್ಮ ಗಾಡಿ ಚಟ್ನಿ ಆಗೋಯ್ತದೆ. ಅದಕ್ಕೆ ಮಿಸ್ ಮಾಡೋಕ್ಕೆ ಹೋಗಬೇಡಿ. 500 ಕಿಲೋಮೀಟರ್ ಓಡಾದ್ಮೇಲೆ ಶೋರೂಮ್ ಅವ್ರು ಹೇಳ್ತಾರೆ 1000 ಕಿಲೋಮೀಟರ್ ಓಡಾದ್ಮೇಲೂ ಮಾಡಿಸ್ಬೋದು ಅಂತ. ಅದು ನಿಮ್ಮ ಮೇಲೆ ಡಿಪೆಂಡು. ಅದು ನೀವು ಹೆಂಗೆ ಮಾಡಿಸ್ತೀರ ಹಂಗೆ. ನಿಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ ಮಾಡಿಸಿ, ದುಡ್ಡು ಇಲ್ಲ ಅಂದರೆ ನಾರ್ಮಲಾಗಿ 1000 ಕಿಲೋಮೀಟ್ರಿಗೆ ಒಂದು ಸರಿ ಮಾಡಿಸಿ. ನಾನು 500 ಕಿಲೋಮೀಟ್ರಿಗೆ ಮಾಡಿಸ್ತಾಯಿದ್ದೀನಿ ಅಂತ ನಾನೇನು ದೊಡ್ಡ ಮನುಷ್ಯ ಅಲ್ಲ. ಜಾಸ್ತಿ ದುಡ್ಡು ಏನೂ ಆಗಲ್ಲ, 200 ರುಪೀಸ್ ಓನ್ಲಿ. ಅದೇ 200ಅಲ್ಲಿ ನೀವು ಪಾನು ಬೀಡ ತಿಂದ್ಬಿಟ್ಟು ಅಲ್ಲಿ ಹೋಗಿತೀರಾ. ನೀವು ಬಜಾಜ್ ಶೋರೂಮ್ಗೆ ಹೋದ್ರೂ ಅಷ್ಟೇ ಒಂದು 50 ರುಪೀಸ್ ಜಾಸ್ತಿ ಆಗ್ಬೋದೇನೋ. 250 ರುಪೀಸ್ 260 ರುಪೀಸಲ್ಲಿ ಎಲ್ಲ ಮುಗಿಸ್ಕೊಡ್ತಾರೆ. ಬಟ್ ಆದರೆ ಮುಂದೆ ನಿಂತ್ಕೊಂಡು ಮಾಡಿಸಿದ್ರೆ ಬೆಸ್ಟು. ಅದಕ್ಕೆ ನಾನು JP ನಗರದಲ್ಲಿರುವ ಬಜಾಜ್ ಶೋರೂಮಿಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾರೆ ಇದಕ್ಕಂತ. ಬ್ರೋ, ಎಲ್ಲಿಗೆ ಹೋಗ್ತಾ ಇರೋದು ನಾವು? ಬ್ಯಾಂಗ್ಳೂರಲ್ಲಿ ಈ ಟ್ರಾಫಿಕಲ್ಲಿ 3ನೇ ಗೇರ್ ಮೇಲೆ ಹೋಗೋಕ್ಕಾಗಲ್ಲ. ಪೆಟ್ರೋಲ್ ಅಂತೂ ಕೇಳೋಕ್ಕೆ ಹೋಗಬೇಡಿ, ರಸ್ನ ಕುಡ್ದಂಗೆ ಕುಡಿತದೆ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ. ಓ, ನಾವು ಬರಲ್ಲ, ನಾವು ಬರೋದೇ ಇಲ್ಲ. ಬುಲಾತಿ ಹೇ ಮಗರ್ ಜಾನೇಗ ನೀ. ಅಯ್ಯೋ, ಬ್ಯಾಂಗ್ಳೂರಲ್ಲಿ BMTC EV ಬಸ್ಗಳೆಲ್ಲ ಬಂದಿದೆ. ಅಕ್ಕ ಪಕ್ಕ ರೈಟ್ ಲೆಫ್ಟ್ ಏನು ನೋಡಲ್ಲ. ಹಿಂದೆಯಿಂದ ಹೆಂಗ್ ನುಗ್ಗಿ ಬರ್ತಾರಂದ್ರೆ ಮಿನಿ ಹಾರ್ಟ್ ಅಟ್ಯಾಕೇ ಬಂದ್ಬಿಡ್ಬೇಕು. ಏನೋ ಭಾಳ ನಿಗಿರ್ತಾ ಇದೆಯಾ? ಸುಮ್ಮನೆ ಮನೆಗೆ ಹೋಗಿ ಹುಚ್ಚೋಯ್ತು ಮಲ್ಕ. ಅಪ್ಪ, 100 ಮೀಟ್ರಿಗೂ ಹಂಪು. ಹಿಂಗೆ ಕ್ಲಚ್ ಹಿಡಿತಾ ಇದ್ರೆ ಬೆರಳೆಲ್ಲ ಹೊಡೆದೋಯ್ತದೆ. ಸದ್ಯಕ್ಕೆ ನಮ್ಮ ಲೊಕೇಶನ್ ಬಂತು. ಮುಂದೆ ಕಾಣಿಸ್ತಾ ಇರ್ಬೋದು ನೋಡಿ, ಬ್ಲೂ ಕಲರಲ್ಲಿ ಬಜಾಜ್ ಅಂತ ಬರೆದಿರುತ್ತೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ರಸ್ತೆ ಕರೆಕ್ಟಾಗಿ ಬಂದಿದ್ದೀವಪ್ಪ. ಅಲ್ಲಿ ನೋಡಲಿ, ಲೆಫ್ಟಲ್ಲಿ. ಫೈನಲಿ ತಾಳ್ಮೆಗೆ ತಕ್ಕಂತೆ ರೀಚ್ ಆದ್ವಿ. ಹಮಾರ ಬಜಾಜ್. ಇವರೇ ನಮ್ಮ ಸರ್ವಿಸ್ ಮ್ಯಾನೇಜರು. ಓ, ಕೆಳಗೆ ತಗೊಂಡು ಹೋಯ್ತವ್ರೆ. ಓ ಫಸ್ಟು ಫಾಗ್ ಲೈಟ್ ಟೈಟ್ ಮಾಡಿಸ್ತಾ ಇದ್ದೀನಿ. ಗಾಡಿ ವೈಬ್ರೇಷನಿಂದ ಫಾಗ್ ಲೈಟ್ ಲೂಸ್ ಆಗೋಡಿತ್ತು ಸ್ವಲ್ಪ. ಅದಕ್ಕೆ ಅಣ್ಣನಿಗೆ ಹೇಳಿದೆ ಟೈಟ್ ಮಾಡಿಕೊಡಿ ಅಂತ. ಟೈಟ್ ಮಾಡಿಕೊಡ್ತಾವ್ರೆ. ವಾಷಿಂಗ್ ಟೈಮ್ ಬಂತು. ವಾಶ್ ಮಾಡಾದ್ಮೇಲೆ ಔಟ್ಸೈಡ್ ತಗೊಂಬೋದ್ರೆ ನನ್ನ ಗಂಡ ನಿನ್ನ ಗಂಡ, ನನ್ನ ಗಂಡ ನಿನ್ನ ಗಂಡ ಅಂತ ಇರಬೇಕು. ಮೂಲೆಗೂ ನೀರು ಹೊಡಿತಾರೆ ಗುರು. ನೋಡಿ, ಯಾವ ಮೂಲೆನೂ ಬಿಡಲ್ಲ. ಇದರಲ್ಲಿ ಒಂದು ಚೆನ್ನಾಗಿ ಕಾಣಿಸಿಲ್ಲ. NS 400ಗೆ ಸೆಂಟರ್ ಸ್ಟ್ಯಾಂಡ್ ಕೊಡಬೇಕಾಗಿತ್ತು. ಅದೆಲ್ಲ ಕೇಳಕ್ಕೆ ಹೋಗ್ಬಾರ್ದು, ನಮಗೆ ಕೇಳಕ್ಕೆ ರೈಟ್ಸು ಇಲ್ಲ. ಬಟ್ ಆದರೆ ಅಣ್ಣ ಚೆನ್ನಾಗಿ ವಾಶ್ ಮಾಡ್ತಾವ್ರೆ, ಅದು ನಮಗೆ ಇಷ್ಟ. ನಿದ್ದೆನೇ ಬಂದ್ಬಿಡ್ತಿದೆ. ಮುಡ್ಗಿರ್ದಾಕ್ಬಿಡಿಯಪ್ಪ. ಲಾಸ್ಟಲ್ಲಿ ಎಲ್ಲ ಮುಗೀತು. ಇದು ಯಾವುದು ಬೇರೆ ಸಾಫ್ಟ್ವೇರ್ ಅಪ್ಡೇಟ್ ಬೇರೆ ಅಂತೆ. ಅದಕ್ಕೆ ಬೇರೆ 10 ನಿಮಿಷ ಕಾಯಬೇಕು. ಏನೇನು ಕಿತಾಪತಿ ನಡೀತಾ ಇದೆ, ಏನೇನು ಕಿತಾಪತಿ ನಡೀತಾ ಇದೆ. ಅಣ್ಣ, ಏನು ಸಾಫ್ಟ್ವೇರ್ ಅಪ್ಡೇಟ್ ಆದರೆ ಸ್ಪೀಡ್ ನೋಡಿ ನಾಸ ಅವ್ರು ಸೇರಿಸ್ಕೊಂಡ್ಬಿಡ್ತಾರಾ?
ಇದು 100% ಆಗೋವರೆಗೂ ವೆಯ್ಟ್ ಮಾಡಬೇಕಂತೆ. ಬನ್ನಿ ಒಳಗೆ ಹೋಗಿ ಕೂತ್ಕೊಳ್ಳೋಣ. उससे बड़ा होता ही नहीं मेरा. ಸೀದಾ ಬಿಟ್ಟು बेटा ಬಿಡೋ ಬಿಡು ಬಿಡು, ಚೆನ್ನಾಗಿ ಗೇಯ್ಬೇಕು. ಓ ಇವರು ಗೇಯ್ಬೇಕು, ಇವರು ಗೇದವ್ರೆ, ಅಣ್ಣನೂ ಗೇಯ್ಬೇಕು. ನೋಡಿ 4 ಡೋಪರ್ ಬಂದ್ಬಿಡೈತೆ ಅವ್ರಿಗೆ. ಸೊ ಫೈನಲಿ ಗೈಸ್ ನೋಡ್ತಾ ಇರ್ಬೋದು, ಪಳ ಅಂತ ಇದೆ. ದೂರ್ಬೀನ್ ಹಾಕ್ಕೊಂಡು ನೋಡಿದ್ರು ನಿಮಗೆ ಸ್ವಲ್ಪನೂ ಕೊಳೆ ಸಿಗಲ್ಲ, ಹಂಗಂತ ನೋಡ್ತೀರಾ. ಸೊ ಇವತ್ತಿಗೆ ಇಷ್ಟೇ. ರಿಫ್ರೆಶ್ಮೆಂಟ್ ಅಂದರೆ ಇದೆ, ಇದನ್ನು ಫಾಲೋ ಮಾಡಿ ನಿಮ್ಮ ಗಾಡಿ ಬಟರ್. ನಾನು ನಿಮ್ಮ BLR ಹುಡುಗ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಯಾರೋ ಇದು ಹಾಕೋ ತಲೆ ಮೇಲೆ ಅವನಿಗೆ.